ನಮಸ್ಕಾರ. ಪ್ರಜಾಧ್ವನಿ ಟಿವಿಯ ವೀಕ್ಷಕರಿಗೆ ಸ್ವಾಗತ. ನಾವು ಹೋದ ಸಂಚಿಕೆಯಲ್ಲಿ ಆಹಾರ ಪದ್ಧತಿ ಬಗ್ಗೆ ಮಾತಾಡ್ತಾ ಇದ್ದೀವಿ. ಇವತ್ತಿನ ಸಂಚಿಕೆಯಲ್ಲಿ ಯಾತಕ್ಕೆ ಸಸ್ಯಾಹಾರ ತುಂಬ ಮುಖ್ಯ, ಅದರಿಂದ ಏನು ಉಪಯೋಗ, ಯಾತಕ್ಕೆ ಅದನ್ನೇ ಸೇವನೆ ಮಾಡಬೇಕು, ಎಲ್ಲರೂ ಅದನ್ನೇ ಸೇವನೆ ಮಾಡಬೇಕಾ ಅಂತ ನೋಡೋಣ. ಈ ಪ್ರಶ್ನೆಗೆ ಹೌದು, ಎಲ್ಲರೂ ಸಸ್ಯಾಹಾರ ಸೇವನೆ ಮಾಡೋದೇ ತುಂಬ ಸೂಕ್ತ ಮತ್ತು ಉಪಯುಕ್ತ ಅಂತ ಹೇಳ್ತಾ ಇದ್ದೀನಿ. ಯಾಕೆ ಅಂದರೆ ಇದಕ್ಕೆ ವೇದಿಕ್ ಒಂದು ಉತ್ತರ ಕೊಡ್ತಾ ಇದೆ. ವೇದಿಕ್ ಜ್ಞಾನ ಒಂದು ಏನು ಅಂದರೆ, ಇದು ಅವೈಲಬಿಲಿಟಿ, ಲಭ್ಯತೆ ಎಲ್ಲ ಕಡೆ ಇದೆ ಇವಾಗ ಭೂಮಿಯಲ್ಲಿ. ಅಂದರೆ ಮುಂಚೆ ಅಂದರೆ ಲೈಕ್ ಬೇರೆ ದೇಶಗಳಲ್ಲೆಲ್ಲ ಅದನ್ನ ಬೆಳೆಯೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಸೊ ಹಾಗಾಗಿ ಅವರು ಮಾಂಸ ಸೇವನೆ ಅಂತಹ ದೇಶದಲ್ಲಿ ಹೆಚ್ಚಿರ್ತಾ ಇತ್ತು. ನಮ್ಮ ದೇಶ ಕೃಷಿ ಪ್ರಧಾನ ದೇಶ, ಇಲ್ಲಿ ಹೆಚ್ಚಾಗಿ 80-90% ವೆಜಿಟೇರಿಯನ್ಸ್ ಎಲ್ಲರೂ ಇದ್ದಿದ್ದು ಮುಂಚೆ. ಇವಾಗ ಇಡೀ ಪ್ರಪಂಚಕ್ಕೆ ಆ ಆಹಾರ ಎಲ್ಲರಿಗೂ ಸಿಗ್ತಾ ಇದೆ, ಇಂಪೋರ್ಟ್ ಎಕ್ಸ್ಪೋರ್ಟ್ ನಡೀತಾ ಇದೆ. ಸೊ ಯಾರೂ ಕೂಡ ಕಾಡಲ್ಲಿಲ್ಲ, ಅವ್ರಿಗೆ ನಮಗೆ ಏನು ಸಿಗಲ್ಲ ಅನ್ನೋ ಜಾಗದಲ್ಲಿಲ್ಲ, ಎಲ್ಲರಿಗೂ ಅದು ಅವೈಲಬಿಲಿಟಿ ಇರೋ ಕಾರಣಕ್ಕೆ ಅವರು ಪ್ರಾಣಿ ಹಿಂಸೆ ಮಾಡಿ ಅದನ್ನು ಸೇವನೆ ಮಾಡಬೇಕು ಅಂತ ಯಾವುದೇ ಇದಿಲ್ಲ, ಏನು ಮಾಡಲೇಬೇಕು ಅಂತ ಅನಿವಾರ್ಯತೆ ಇಲ್ಲ. ಎರಡನೇದೇನು ಅಂದರೆ, ಸಸ್ಯ ಆಹಾರ ನಮಗೆ ಅತಿ ಕಡಿಮೆ ಸಮಸ್ಯೆಯನ್ನು ಕೊಡುತ್ತೆ, ಅಂದರೆ ಡೈಜೆಷನ್ಗೆ, ಎಸ್ಪೆಷಲಿ ಡೈಜೆಷನ್ಗೆ. ಸೊ ಡೈಜೆಷನ್ನ ತುಂಬ ಜೀರ್ಣಕ್ರಿಯೆ ತುಂಬ ಸುಲಭವಾಗಿ ಆಗುವಂತಹದ್ದು ಯಾವುದು ಅಂದರೆ 2 ಅವರ್ಸಲ್ಲಿ ನಾವು ಏನೇ ಆಹಾರ ತಿಂದರೂ 2 ಅವರ್ಸಲ್ಲಿ ಅದು ಜೀರ್ಣ ಆಗೋಗುತ್ತೆ. ಅದು ಬೇಗ ಜೀರ್ಣ ಆಗೋದ್ರಿಂದ, ಅದಲ್ಲದೆ ನಮ್ಮ ಮನಸ್ಸಿನಲ್ಲಿ ಯಾವುದೇ ತರಹದ ಪ್ರಾಬ್ಲಮ್ಸ್ ಬರಲ್ಲ. ಸೈಕಲಾಜಿಕಲ್ ಇಶ್ಯೂಸ್, ತುಂಬ ಚಂಚಲತೆ ಅದೆಲ್ಲ ಯಾವುದೂ ಇರಲ್ಲ. ಸಾತ್ವಿಕ ಆಹಾರವನ್ನು ತಗೊಂಡ್ರೆ ಆ ತಳಮಳ, ಆಜಿಟೇಷನ್ನು ಅದೆಲ್ಲ ಏನೂ ಇರಲ್ಲ. ಮನಸ್ಸು ಶಾಂತವಾಗಿರುತ್ತೆ. ಯಾಕಂದರೆ ಮಾಂಸಾಹಾರದಲ್ಲಿ ಏನು ಪ್ರಾಣಿ ಹಿಂಸೆಯದ್ದು, ವೇದನೆಯದ್ದು ಸೇವನೆ ಮಾಡೋದ್ರಿಂದ ಅದು ಕೂಡ ಮನಸ್ಸಿನ ಮೇಲೆ ದುಷ್ಪರಿಣಾಮ ಬೀಳುತ್ತೆ. ಅದು ಮನಸ್ಸಿನ ಮೇಲೆ ಯಾವುದೇ ತರಹದ ದುಷ್ಪರಿಣಾಮ ಬೀಳದೇ ಇರೋ ಕಾರಣಕ್ಕೆ ಸಸ್ಯಾಹಾರ ಫೋಕಸ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಫೋಕಸ್, ನಮಗೆ ಏನು ನಮ್ಮ ಕರ್ಮದ ಮೇಲೆ ಏನು ಫೋಕಸ್ ಬೇಕು, ಕೇಂದ್ರೀಕರಣ ಬೇಕು, ಅದು ತುಂಬ ಸುಲಭವಾಗಿ ವೆಜಿಟೇರಿಯನ್ ಡಯಟಲ್ಲಿ ಸಿಗುತ್ತೆ. ಅದರಿಂದ ನಮ್ಮ ಶುದ್ಧತೆ ಕೂಡ ಹೆಚ್ಚುತ್ತೆ. ಸೊ ಅದು ಸಾತ್ವಿಕ ಆಹಾರವಾಗಿರೋದ್ರಿಂದ ನಮ್ಮಲ್ಲಿ ಆ ಶುದ್ಧತೆ, ಆಯುಷ್ಯ, ಆರೋಗ್ಯ ಎಲ್ಲ ಹೆಚ್ಚುತ್ತೆ. ಇದೆಲ್ಲ ಯಾತಕ್ಕೆ ಬೇಕು ನಮಗೆ? ಫೋಕಸ್ಸು, ಮನಸ್ಸು ಶಾಂತವಾಗಿರೋದು, ಪ್ಯೂರಿಟಿ, ಶುದ್ಧತೆ ಎಲ್ಲ ಯಾತಕ್ಕೆ ಬೇಕು ಅಂದರೆ, ನಮ್ಮ ತಪಸ್ಸಿಗೆ. ಮುಖ್ಯವಾಗಿ ಯಾತಕ್ಕೆ ನಾವು ಯಾವ ಕರ್ಮವನ್ನು, ನಮ್ಮ ಗುರಿ ಯಾವ ಥರ ಇರುತ್ತೋ ಆ ತರಹ ನಮ್ಮ ಆಹಾರ ಪದ್ಧತಿ ಇರಬೇಕು. ಸೊ ನಮ್ಮ ಗುರಿ ಎವಲ್ಯೂಷನ್ ಅಂತ ಆಗಿದ್ರೆ, ನಾವು ಇವಾಲ್ವ್ ಆಗಬೇಕು, ಏರಬೇಕು ಅಂದರೆ ಆ ಡೆನ್ಸಿಟಿಯನ್ನು ಕಮ್ಮಿ ಮಾಡಬೇಕು. ಡೆನ್ಸ್ ಆದ ಪದಾರ್ಥ ಏನಿರುತ್ತೆ ಅದನ್ನು ಕಮ್ಮಿ ಮಾಡಬೇಕು ಅಥವಾ ತೆಗೆದು ಹಾಕಬೇಕು. ಆವಾಗ ನಾವು ಮೇಲೆ ಏರೋದಕ್ಕೆ ಸುಲಭ. ಸೊ ಇದು ನಮಗೆ ಸಾತ್ವಿಕ ಆಹಾರದಲ್ಲಿ, ನಮಗೆ ಸಸ್ಯ ಆಹಾರದಲ್ಲಿ ನಮಗೆ ಸಿಗುತ್ತೆ. ನಮ್ಮ ಮೇನ್ ಗೋಲ್ ತಪಸ್ಯ ಆಗಿರೋದ್ರಿಂದ ಈ ಸಸ್ಯ ಆಹಾರ ಅದಕ್ಕೆ ತುಂಬ ಸಹಾಯಕವಾಗುತ್ತೆ. ಇವಾಗ ಇನ್ನೊಂದು ಪ್ರಶ್ನೆ ಬರ್ಬೋದು. ಇವಾಗ ಎಸ್ಕಿಮೋಸ್ ಇರ್ತಾರೆ, ಲೈಕ್ ಸೈಬೀರಿಯನ್ ದೇಶ, ಅಲ್ಲಿ ಏನು ಚಳಿ ಅಂದರೆ ಚಳಿ, ಲೈಕ್ ಯಾವಾಗಲೂ ಸಬ್-0 ಟೆಂಪ್ರೇಚರೇ ಅಲ್ಲಿ ಏನು ಬೆಳೆಯೋಕ್ಕೂ ಆಗಲ್ಲ, ಅಷ್ಟು ಚಳಿ, ಸ್ನೋ, ಹಿಮ, ಮಂಜಿನ ಗಡ್ಡೆ ಯಾವಾಗಲೂ ಇರುತ್ತೆ. ಸೊ ಅಂತಹವರು ಏನು ಮಾಡಬೇಕು? ಅವ್ರಿಗೆ ಸಸ್ಯಾಹಾರ ಹೇಗೆ ಸಿಗುತ್ತೆ? ಸೊ ಅಂತಹವರಿಗೆ ಅವರು ಎಕ್ಸೆಪ್ಷನ್, ಅವ್ರಿಗೆ ಬೇರೆ ಯಾವ ದಾರಿಯೂ ಇಲ್ಲ. ಅವರು ಏನು ಆಗದೇ ಇರೋ ಕಾರಣಕ್ಕೆ ಇಂಪೋರ್ಟು ಮಾಡ್ಕೊಳಕ್ಕಾಗದೇ ಇದ್ದರೆ ಅಂತಹವರು ಮಾತ್ರ ಅವ್ರಿಗೆ ಏನು ಮೀನು ಅಥವಾ ಏನು ಅವ್ರಿಗೆ ಅಲ್ಲಿ ಹಂಟ್ ಮಾಡೋಕ್ಕಾಗುತ್ತೋ ಅದನ್ನು ಮಾತ್ರ ಅವರು ಸೇವನೆ ಮಾಡ್ಬೋದು. ಆದರೆ ಏನು ಹೇಳ್ತಾರೆ ಅಂದರೆ, ಸಾಮಾನ್ಯ ಮನುಷ್ಯರು ಅಂತಹ ಎಕ್ಸ್ಟ್ರೀಮ್ ಕಂಡೀಷನ್ಸಲ್ಲಿ ಇರೋದಕ್ಕೆ ಸೂಕ್ತವಾದ ಜಾಗ ಅಲ್ಲ ಅದು ಆ್ಯಕ್ಚುಲಿ. ಯಾಕೆ ಅಂತಹ ಜನರು ಅಲ್ಲಿ ಹೋಗಿ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ ಅಥವಾ ಯಾಕೆ ಅಲ್ಲಿ ವಾಸ ಮಾಡ್ತಾ ಇದ್ದಾರೆ ಅಂದರೆ, ಯಾವುದೋ ಒಂದು ಕಾಲಘಟ್ಟದಲ್ಲಿ ಈ ಟ್ರೈಬಲ್ ವಾರ್ಸ್ ನಡೀತಾ ಇತ್ತು. ಒಂದು ಟ್ರೈಬ್ ಇನ್ನೊಂದು ಟ್ರೈಬ್ ಜೊತೆ ಏನು ಜಗಳ ಆಡ್ತಾ ಇತ್ತು. ಒಬ್ಬರಿಂದ ಒಬ್ರು ತಪ್ಪಿಸ್ಕೊಳ್ಳೋಕ್ಕೆ ದೂರ ಓಡಿ ಹೋಗಿ ಎಲ್ಲೋ ದೂರ ಹೋಗಿ ಸೆಟ್ಲ್ ಆಗಿಬಿಟ್ಟಿರ್ತಾರೆ. ಸೊ ಅವ್ರಿಗೆ ಮತ್ತೆ ವಾಪಸ್ಸು ಮೇನ್ಲ್ಯಾಂಡ್ ಬರೋದಕ್ಕೆ ಹೆದರಿಕೆನೋ ಅಥವಾ ದಾರಿ ಗೊತ್ತಿಲ್ಲದೇನೋ ಅಲ್ಲೇ ಉಳ್ಕೊಂಡ್ಬಿಟ್ಟಿದ್ದಾರೆ. ಆ ಕಾರಣಕ್ಕೆ ಆ ಜನಾಂಗ ಅಲ್ಲಿ ಹೋಗಿ ಸೆಟ್ಲ್ ಆಗಿದ್ದಾರೆ. ಅವ್ರಿಗೆ ಅಲ್ಲೇ ಇರಬೇಕು ಅಂತಿಲ್ಲ, ಅವರು ಮೇನ್ಲ್ಯಾಂಡಿಗೆ ಬರ್ಬೋದು. ಆದರೆ ಅವ್ರು ಅಲ್ಲೇ ಇರಬೇಕು ಅಂತ, ವಾಸ ಮಾಡಬೇಕು ಅಂತಿದ್ರೆ ಅವರು ಬೇರೆ ಯಾವ ದಾರಿನೂ ಇಲ್ಲ. ಅವ್ರಿಗೆ ಮೀಟನ್ನ ಹಂಟ್ ಮಾಡಿಕೊಂಡು ಅವರು ತಿನ್ನಬೇಕಷ್ಟೆ. ಆದರೆ ಅವ್ರಿಗೆ ಎವಲ್ಯೂಷನ್ ಅಂತ ಏನು ನಮ್ಮ ಮುಖ್ಯ ಉದ್ದೇಶ ಇದೆ ಅದು ತುಂಬ ಕಷ್ಟ. ಯಾಕಂದರೆ
ಅದು ಡೆನ್ಸ್ ಆಹಾರ, ಮಾಂಸಾಹಾರ, ಅದಕ್ಕೆ ಅದು ತುಂಬ ಕಷ್ಟ ಆಗುತ್ತೆ. ಇನ್ನೊಂದೇನು ಅಂದರೆ ಆ ಕ್ಲೈಮೇಟ್ ಅನ್ನೋದೇನಿದೆ ಅದು ಚೇಂಜ್ ಆಗುತ್ತೆ. ಎಷ್ಟೇ ಎಕ್ಸ್ಟ್ರೀಮ್ ಕ್ಲೈಮೇಟ್ ಆಗಿದ್ರೂ ಆ ಕ್ಲೈಮೇಟ್ ಹೇಗೆ ಚೇಂಜ್ ಆಗ್ತಾ ಇತ್ತು ಅಂದರೆ ಋಷಿಗಳು ಅದನ್ನು ಬದಲಾಯಿಸ್ತಾ ಇದ್ರು. ಆ ಹವಾಮಾನವನ್ನು ಬದಲಾಯಿಸೋ ಶಕ್ತಿ ಅವ್ರ ಹತ್ರ ಇತ್ತು. ಯಾತಕ್ಕೆ ಹೇಗೆ ಇತ್ತು ಅಂದರೆ ಅದು ರೈಟ್ ಆ್ಯಕ್ಷನ್ಸ್ ಮೂಲಕ. ಯಾತಕ್ಕೆ ಅದು ಪ್ರಕೃತಿ ಅಷ್ಟು ವಿಪರೀತಕ್ಕೆ ಹೋಗಿದೆ, ತುಂಬ ಚಳಿ ಅಥವಾ ತುಂಬ ಮರುಭೂಮಿ ಥರ ಅಷ್ಟು ಸೆಕೆ ಯಾತಕ್ಕೆ ಆಗತ್ತೆ ಅಂದರೆ ನಾವು ತಪ್ಪು ಕರ್ಮವನ್ನು ಮಾಡಿದಾಗ, ಯಾವಾಗ ಮನುಷ್ಯರು ತಪ್ಪು ಕರ್ಮ ಮಾಡ್ತಾರೆ ಪ್ರಕೃತಿ ನಮಗೆ ಅನಾನುಕೂಲವಾಗತ್ತೆ, ಅಂದರೆ ಪ್ರತಿಕೂಲವಾಗತ್ತೆ. ಆವಾಗ ಸರಿಯಾಗಿ ಬೆಳೆಯೋದಕ್ಕಾಗಲ್ಲ, ಸರಿಯಾಗಿ ಬೆಳೆಯೋಕ್ಕಾಗಲ್ಲ ಅಂದರೆ ಆವಾಗ ಪ್ರಾಣಿ ಹತ್ಯೆ ಮಾಡೋಕ್ಕೆ ಹೋಗ್ತೀವಿ. ಆ ಪ್ರಾಣಿ ಮಾಂಸವನ್ನು ತಿಂದು ಮತ್ತೆ ನಮಗೆ ತಪಸ್ಯಾಗೆ ಅದು ಅಡ್ಡ ಆಗುತ್ತೆ, ನಮಗೆ ಇವಾಲ್ವ್ ಆಗೋದಕ್ಕೆ ಬಿಡಲ್ಲ. ನಾವು ಇವಾಲ್ವ್ ಆಗದೆ ಇದ್ರೆ ಮತ್ತೆ ತಪ್ಪು ಕರ್ಮವನ್ನು ಮಾಡ್ತೀವಿ. ಸೊ ಇದೇ ಚಕ್ರದಲ್ಲಿ ನಾವು ಸಿಕ್ಕಾಕೊಂಡ್ಬಿಟ್ಟಿದ್ದೀವಿ. ಸೊ ಇದರಿಂದ ಹೊರಗೆ ಬರಬೇಕು ಅಂದರೆ ನಾವು ಯಾವುದೋ ಒಂದು ಹೆಜ್ಜೆ ತಗೋಬೇಕಲ್ವಾ. ಸೊ ಈ ಹೆಜ್ಜೆ ಏನು ಅಂದರೆ ನಾವು ಸಸ್ಯಾಹಾರವನ್ನು ಆಯ್ಕೆ ಮಾಡ್ಕೊಳ್ಳೋದೇನೆ ಸರಿಯಾದ ದಾರಿ ಮತ್ತು ದಿಕ್ಕು. ಸೊ ಇದಕ್ಕೇ ಸಸ್ಯಾಹಾರ ತುಂಬ ಮುಖ್ಯ. ನಾವು ಇವಾಲ್ವ್ ಆಗೋದಕ್ಕೆ ಅದೇ ನಮ್ಮ ಮೇನ್ ಗುರಿ, ಈ ಭೂಮಿಯಲ್ಲಿ ಬಂದಿರೋ ಉದ್ದೇಶನೇ ಅದು. ಸೊ ಅದು ನಾವು ಇವಾಲ್ವ್ ಆಗೋಕ್ಕೆ ಬಂದಿರೋ ಕಾರಣಕ್ಕೆ ನಮ್ಮ ಆಹಾರ ಪದ್ಧತಿ ಅದಕ್ಕೆ ಅನುಕೂಲವಾಗಿರಬೇಕು ಅಂದರೆ ಸಸ್ಯಾಹಾರನೇ ತುಂಬ ಮುಖ್ಯ ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ಧನ್ಯವಾದ.